ಅಸ್ಪೃಶ್ಯ ಹೋಗ್ತಗಳು ಅಲ್ಲದೆ ಆಟದ ವಿಕಾರಗಳಿಂದ ಅದನ್ನು ಮಾತಾಡಿದ್ರೆ ಕರೆಕ್ಟ್ ಸ್ಪೀಚ್ ಓದಿ ಸಡನ್ನಾಗಿ ಬೇರೆ ಸಿಕ್ಕೇ ಇಟ್ಕೊಂಡ್ಬಿಟ್ಟು ಯಾಕೆ ನಮಗೆ ನೀವು ಒಬ್ಬ ಮನುಷ್ಯಗೆ ಆಪಾದನೆ ಯಾಕೆ ಒಪ್ಕೊಳ್ತೀರಿ? ಆಪಾದಕ ಯಾರಿಲ್ಲ ಅವನು ಏನು ಹೇಳಿದ ಆ ಮನುಷ್ಯ ಅನ್ಸಲ್ಲ ನಾನು ಅದನ್ನು ಹೇಳಿಲ್ಲ ನಾವು ಈ ಥರದ ವಿಚಾರಗಳನ್ನು ನಾವು ಆಡಿಸಾಕ್ಬೇಕು ಒಳ್ಳೆ ಅದನ್ನು ನೀವು ತಿಳಿಸಿದ ಮಾತ್ರ ನಾನು ಹಿಂದೂ ವಿರೋಧಿ ಅಲ್ಲ. ಮೊನ್ನೆ ಒಬ್ಬ ನೀವೇನು ಹಿಂದೂ ವಿರೋಧಿ ಅಲ್ಲ ಅಂತೀರಿ, ಅದು ನೀವು ಡಬಲ್ ಸ್ಟ್ಯಾಂಡರ್ಡ್ ನಿಮ್ಮ ಹೆಂಡತಿ ದೇವಸ್ಥಾನಕ್ಕೆ ಹೋಗ್ತಾರೆ ಅದನ್ನು ನೀವು ಒಪ್ಕೋಬೇಕೇನ? ನನ್ನ ಆಲೋಚನೆ ಅವರು ನಾನು ಹೇಳ್ತೀವಲ್ಲ ಆಕೆ ನಂಬಿಕೆ ಯಾಕೆ ಮಾಡಿದ್ರಿ? ನನ್ನ ಮನೆಯಲ್ಲ ನಮ್ಮ ಕ್ರಿಶ್ಚಿಯನ್, ನಾನು ಹೆಂಡತಿ ಹಿಂದೂ, ಅವ್ರು ಒಂದೇ ಒಂದು ಹೇಳ್ತೀನಿ ಮನೆ ಒಳಗೆ ಹೋಗ್ಬೇಕಾದ್ರೆ ನಿಮಗೆ ರೂಮಲ್ಲಿ ಇಟ್ಕೊಳ್ತೀನಿ ದೇವರು ಪೂಜೆ ಆಗ್ತಾರೆ. ನನಗೆ ಫೋರ್ಸ್ಕೊಂಡು ನಾನು ನಿಮ್ಮನ್ನು ಫೋರ್ಸ್ ಮಾಡಲ್ಲ. ನೀವು ಮನುಷ್ಯತ್ವ ಹೋಗಿದ್ದು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ, ನಾನು ನಿಮ್ಮನ್ನು ನಾನು ಅಷ್ಟೇ. ನಿಮಗೆ ಎಷ್ಟು ಚೆನ್ನಾಗಿದೆ ಜೀವನ, ಇದೇ ಅದರ ಭಾಗ. ಹೋಗ್ತಾಳ ಎಲ್ಲಿ ಹೋಗ್ತಾಳ ದೇವಸ್ಥಾನ ಹೋಗೋದಕ್ಕೆ ಹೋಗ್ಬಾರ್ದು. ರಾಷ್ಟ್ರೀಯವಾಗಿ ನಂಬಿಕೆಯಿದ್ದರು ಅವರ ಮನದಿಯನ್ನು ಅವರು ಫೋರ್ಸ್ ಮಾಡೋದಿಲ್ಲ. ಎಂತವಲ್ಲ ನಾವು ನಾನೇ ಫೋನ್ ಮಾಡಬೇಕು ಇನ್ಫ್ಲೂಯೆನ್ಸ್ ಏನು ಮಾಡೋದು ನಮ್ಗೆ ಹೇಳಿ ಫೋನ್ ಮಾಡೋದು ಸ್ವಲ್ಪ ಆ ದೇವಸ್ಥಾನಕ್ಕೆ ತಿರುಪತಿಗೆ ಹೇಳ್ತೀವಿ ನನ್ಗೆ ಬೇರೆ ಕೆಲಸ ಇದೆ, ಚಿಕ್ಕ ವಿಷಯ ಇಲ್ವಲ್ಲ ಅಲ್ವೇ? ಚೆನ್ನಾಗಿದೆ. ಒಂದು ಧರ್ಮವನ್ನ ಡೆಂಗ್ಯೂ ಮಲೇರಿಯಾಕ್ಕೆ ಹೋಲಿಸ್ತಾರೆ, ಅದು ಸರಿಯಲ್ಲ. ನೀವು ಮತ್ತೆ ಯಾಕಂದ್ರೆ ಆ ಥರದ ಆಲೋಚನೆಗಳು ರೋಗಗಳು ಡೆಂಗ್ಯೂ ಮಲೇರಿಯಾ ಅಂತಾರೆ. ನೀವು ಅವ್ರು ಹೇಳೋದು ನೀವು ಧರ್ಮಕ್ಕೆ ಹೇಳ್ತಾರೆ ಮನುಷ್ಯ ಆ ಮನುಷ್ಯ ಏನೆಲ್ಲ ಕ್ಲಿಯರ್ ನಾನು ಹೇಳ್ತೀನಿ ಇಲ್ಲಿ ಎವಿಡೆನ್ಸ್. ಆ ಥರದ ಆಲೋಚನೆಗಳು ಡೆಂಗ್ಯೂ ಮಲೇರಿಯಾ ಹೌದು, ಆ ಥರದ ಆಲೋಚನೆಗಳು ಡೆಂಗ್ಯೂ ಮಲೇರಿಯಾ ಅಂತಾನೆ ಹೇಳಿದ್ರು. ಇವ್ರು ತಿಳಿಸಿದ್ರೆ ನಾವೇನು ಮಾಡಿ ಸುಮ್ಮನೆ ನೋಡ್ರಿ ಅವಾಗ ಏನಂದ್ರೆ ನನ್ನ ಮೇಲೆ ಎರಿಸ್ಕೊಡು ಮೊನ್ನೆ ಕೂಡ ಯಾವಾಗ ತಮಿಳ್ನಾಡಿನ ನಾನು ತೋಟದಲ್ಲಿ ನಾನು ಭೂ ಆಕ್ರಮಣ ಮಾಡಿದ್ದೀನಿ ಹೇಳ್ಬಿಟ್ಟು ಸರಿ ಆಪಾದಿಸಿದ್ದಾರೆ. ಫಸ್ಟೇ ಅಧಿಕಾರಿ ಕೇಳಿದ್ದಾರೆ, ನಾವು ಸ್ವೀಕರಿಸ್ಕೊಟ್ಟು ಏನೂ ಇಲ್ಲ ಇವಾಗ ಅದು ಮುಖ್ಯ ಆಗಲ್ಲ, ಕೆಲಸ ಹಾಕ್ಬೋದು ಹೊರಗಡೆ ಅವ್ರು ಏನೋ ಹಾಕ್ಬೋದು ಹಿಂದೂ ವಿರೋಧಿ ಆಂಟಿ ಇಂಡಿಯನ್ ಅನ್ಸಿಲ್ಲ. ಬನ್ನಿ ಪ್ರಚೋದನಕಾರಿಯಾಗಿ ಸ್ವಾಮೀಜಿಗಳು ಮಾಡ್ತಾರೆ, ಅವರು ಆ ವಿಕಾರ ಮನುಷ್ಯರು ಅಲ್ಲವೇ? ಮೊನ್ನೆ ನಾವು ಶಿವಮೊಗ್ಗದಲ್ಲಿ ಮಾತಾಡ್ತಾ ಧರ್ಮಸ್ಥಳದಲ್ಲಿ ಹೋಗೋಣ ಅಂತ ಕೇಳಿದ್ರೆ ಧರ್ಮಸ್ಥಳ ಒಂದು ಪುಣ್ಯಕ್ಷೇತ್ರ ಹೋಗಿ ಅಲ್ಲಿ ವಿಕಾರ ಮನುಷ್ಯ ಅವನು ಹುಡುಗರು ತಪ್ಪಿದೆ. ಆ ವ್ಯಕ್ತಿಯಿಂದ ಒಂದು ಧರ್ಮಕ್ಕೆ ಒಂದು ಸ್ಥಳಕ್ಕೆ ನಾವೇ ತಕ್ಷಣ ಮಾಡಬೇಕು ಅವನು ಹುಡುಕಣ. ಇವರೇ ಆಸೋತ್ನ ನಡೀಬೇಕು, ಎಲ್ರಿಗೂ ಒಂದು ಕಾಸ್ಟ್ಯೂಮ್ ಹಾಕೊಂಡು ಹೋಗ್ತಾರೆ ಅಷ್ಟೇ, ಬೇರೆ ಅಸ್ಪೃಶ್ಯ ಹೋಗ್ತಗಳು ಅಲ್ಲದೆ ಆಟದ ವಿಕಾರಗಳಿಂದ ಅದನ್ನು ಮಾತಾಡಿದ್ರೆ ಕರೆಕ್ಟ್ ಸ್ಪೀಚ್ ಓದಿ ಸಡನ್ನಾಗಿ ಬೇರೆ ಸಿಕ್ಕೇ ಇಟ್ಕೊಂಡ್ಬಿಟ್ಟು ಯಾಕೆ ನಮಗೆ ನೀವು ಒಬ್ಬ ಮನುಷ್ಯಗೆ ಆಪಾದನೆ ಯಾಕೆ ಒಪ್ಕೊಳ್ತೀರಿ? ಆಪಾದಕ ಯಾರಿಲ್ಲ ಅವನು ಏನು ಹೇಳಿದ ಆ ಮನುಷ್ಯ ಅನ್ಸಲ್ಲ ನಾನು ಅದನ್ನು ಹೇಳಿಲ್ಲ ನಾವು ಈ ಥರದ ವಿಚಾರಗಳನ್ನು ನಾವು ಆಡಿಸಾಕ್ಬೇಕು ಒಳ್ಳೆ ಅದನ್ನು ನೀವು ತಿಳಿಸಿದ ಮಾತ್ರ ನಾನು ಹಿಂದೂ ವಿರೋಧಿ ಅಲ್ಲ. ಮೊನ್ನೆ ಒಬ್ಬ ನೀವೇನು ಹಿಂದೂ ವಿರೋಧಿ ಅಲ್ಲ ಅಂತೀರಿ, ಅದು ನೀವು ಡಬಲ್ ಸ್ಟ್ಯಾಂಡರ್ಡ್ ನಿಮ್ಮ ಹೆಂಡತಿ ದೇವಸ್ಥಾನಕ್ಕೆ ಹೋಗ್ತಾರೆ ಅದನ್ನು ನೀವು ಒಪ್ಕೋಬೇಕೇನ? ನನ್ನ ಆಲೋಚನೆ ಅವರು ನಾನು ಹೇಳ್ತೀವಲ್ಲ ಆಕೆ ನಂಬಿಕೆ ಯಾಕೆ ಮಾಡಿದ್ರಿ? ನನ್ನ ಮನೆಯಲ್ಲ ನಮ್ಮ ಕ್ರಿಶ್ಚಿಯನ್, ನಾನು ಹೆಂಡತಿ ಹಿಂದೂ, ಅವ್ರು ಒಂದೇ ಒಂದು ಹೇಳ್ತೀನಿ ಮನೆ ಒಳಗೆ ಹೋಗ್ಬೇಕಾದ್ರೆ ನಿಮಗೆ ರೂಮಲ್ಲಿ ಇಟ್ಕೊಳ್ತೀನಿ ದೇವರು ಪೂಜೆ ಆಗ್ತಾರೆ. ನನಗೆ ಫೋರ್ಸ್ಕೊಂಡು ನಾನು ನಿಮ್ಮನ್ನು ಫೋರ್ಸ್ ಮಾಡಲ್ಲ. ನೀವು ಮನುಷ್ಯತ್ವ ಹೋಗಿದ್ದು ನಿಮ್ಮನ್ನು ಪ್ರಶ್ನೆ ಮಾಡ್ತೀನಿ, ನಾನು ನಿಮ್ಮನ್ನು ನಾನು ಅಷ್ಟೇ. ನಿಮಗೆ ಎಷ್ಟು ಚೆನ್ನಾಗಿದೆ ಜೀವನ, ಇದೇ ಅದರ ಭಾಗ.